ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಿಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಶುರುವಿನಲ್ಲಿ ಸೂರ್ಯ ಮತ್ತು ರಂಗನಾಥ್ ಅವರು ಹೂಗಳನ್ನ ಎಣಿಸ್ಕೊಂಡು ಲೆಕ್ಕ ಬರಿತಾ ಇರ್ತಾರೆ. ಸೂರ್ಯಗೆ ರಂಗನಾಥ್ ಅವರು 120 ಕಣೋ ಅಂತ ಹೇಳ್ತಾರೆ. ಓ ಅಪ್ಪ 120 ಆಗ್ಬಿಡ್ತಾ ಅಂದ್ಬಿಟ್ಟು ಕ್ಲಾಪ್ಸ್ ಬಡಿತಾ ಇರ್ತಾನೆ. ಆಗ ರಂಗನಾಥ್ ಅವರು, ಈ ಹೂ ಕಟ್ಟೋದು ಅಂದರೆ ಸಾಮಾನ್ಯ ಅಲ್ಲ ಕಣೋ, ಮನುಷ್ಯ ಒಂದು ರೂಪನ ತಡ್ಕೋಬೇಕು ಅಂತ ಅಂದರೆ ಅದೇ ಥರ ಹೂಗಳನ್ನೂ ಕೂಡ ಒಂದೊಂದು ಬಿಡಿ ಬಿಡಿ ಹೂಗಳನ್ನ ಕಟ್ಟಿದ್ರೇ ಹೂವಾರ ಆಗೋದು, ಸುಂದರವಾಗಿ ಕಾಣಿಸೋದು. ಅದೇ ಥರ ಮನುಷ್ಯನ ಜೀವನದಲ್ಲೂ ಅಷ್ಟೇ, ಮನುಷ್ಯ ಆಗೋಕ್ಕೆ ಕಾರಣ ಆಗೋದು ನೂರಾರು ಜನಗಳನ್ನ ಶ್ರಮ ಕಣೋ ಒಬ್ಬ ಮನುಷ್ಯನ ರೂಪಿಸೋದು ಅಂತ ರಂಗನಾಥ್ ಅವರಲ್ಲಪ್ಪ. ಈ ರೂಪಕ ಅಂದರೆ ಏನು ಅಂತ ಕೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಅದನ್ನು ಹೇಳ್ತಾ ಇಂಗ್ಲೀಷಲ್ಲಿ ಈ ಥರ ಅಂತಾರೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಅಲ್ಲಿಗೆ ಬರ್ತಾರೆ. ಆಗ ರಂಗನಾಥ್ ಅವರು ಬನ್ನಿ ಅಂತ ಕರೀತಾರೆ. ಆಗ ಶಾಂತಿ ಅಲ್ಲಿಗೆ ಬಂದುಬಿಟ್ಟು ತಗೊಳ್ಳೋ ರವಿ ಅಂತ ಕಾಫಿ ಕೊಟ್ಬಿಟ್ಟು ಹಾಗೆ ಶ್ರುತಿಗೂ ಕಾಫಿ ಕೊಡ್ತಾಳೆ. ಆಗ ಶ್ರುತಿ ಕಾಫಿ ಇಟ್ಕೊಂಡು, ಮೀನಾ ಅವರೇ ನಾನು ನಿಮ್ಗೇನಾದರೂ ಸಹಾಯ ಮಾಡಲಾ ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವ್ರು, ಪುಟಿ ನಿನಗೆ ಹೂ ಕಟ್ಟೋಕ್ಕೂ ಬರುತ್ತಾ ಕಂದ ಅಂತ ಕೇಳ್ತಾರೆ. ಇಲ್ಲ ಮಾವ, ಅದೇನು ಬ್ರಹ್ಮವಿದ್ಯೆನ ಮಾವ, ಕಲಿತಾ ಅದೇ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಹೂ ಕಟ್ಟೋಕ್ಕೆ ಅಂತ ಕುತ್ಕೋತಾಳೆ. ಆಗ ಶಾಂತಿ ಹೊರಡ್ತಾ ಇರ್ತಾಳೆ. ಅತ್ತೆ ಎಲ್ಲೋಗ್ತಿದ್ದೀರಾ, ಬನ್ನಿ ನಾನು ಹೂ ಕಟ್ಟೋದನ್ನು ನೋಡಿದ್ವಾ ನೀವು ಅಂತ ಕರೀತಾರೆ. ಅಮ್ಮ ಇಲ್ಲಿ ಗಬ್ಬು ಕಣಮ್ಮ, ಇಲ್ಲೇಂತ ಬಂದೆ ಅಂತ ಶಾಂತಿ ಕೇಳಿದ್ರೆ, ಅತ್ತೆ ಯಾವ ಸ್ಮೆಲ್ ಅತ್ತೆ, ಮನೆ ಗಬ್ಬನಾತ ಹೋಗಲಿ ಅಂದ್ಬಿಟ್ಟು ಮನೆ ತುಂಬ ರೂಮ್ ಫ್ರೆಶ್ನರ್ಸ್ಗಳನ್ನ ಹೊಡಿತಾ ಇರ್ತಾರೆ. ಅಂಥದ್ರಲ್ಲಿ ಇದು ನ್ಯಾಚುರಲ್ ಫ್ಲವರ್ ಸ್ಮೆಲ್ ಇಷ್ಟು ಅನ್ಬೇಕಾದ್ರೆ ನೀವೇನು ಹಿಂಗಂತಿದ್ದೀರಾ ಅಂತ ಹೇಳ್ಬಿಟ್ಟು ಹೂ ಕಟ್ಟೋಕ್ಕೆ ಅಂತ ಕುತ್ಕೊತಾಳೆ. ಆಗ ಶ್ರುತಿಗೆ ಹೂ ಕಟ್ಟೋದನ್ನು ಹೇಳ್ಕೊಡ್ತೀನಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಹೇಳ್ಕೊಡ್ಬೇಕಾದ್ರೆ ಶ್ರುತಿ ಕಟ್ಟಬೇಕಾದ್ರೆ ಮೀನವರೇ ಶ್ರುತಿ ಅವರೇ ಆ ಥರ ಎಳಿಬೇಡಿ, ಹೂ ಕಟ್ಟಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆಗ ಶ್ರುತಿ ಏನು ಕಾಮಿಡಿ ಮಾಡ್ತೀರಾ ಕನಕವ್ರೆ, ಹೂ ಎಂತ ಕಟ್ಟಾಗ್ಬಿಡುತ್ತೆ, ಇರಿ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಕಟ್ತಾ ಇರ್ತಾಳೆ. ಈ ಹೂ ಕಟ್ಟೋದು ಇಷ್ಟೊಂದು ಈಸಿನಾ ಅಂತ ಹೇಳ್ಬಿಟ್ಟು ಕಟ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಹಂಗಲ್ಲಮ್ಮ, ಹೂ ಕಟ್ಟೋದು ಈಸಿ ಅಂತಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಅದು ಕೋತಿವಿದ್ಯೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ಹೀಗೆ ಹೂ ಕಟ್ಟಬೇಕಾದ್ರೆ ಶ್ರುತಿ ಪೋರ್ಸಲ್ಲಿ ಹೂ ಎಳೆದಾಗ ಏಟೋಗಿ ಕಸ್ತೂರಿ ಮೂಗು ಮೇಲೆ ಬಿದ್ದುಬಿಡುತ್ತೆ. ಆಗ ಕಸ್ತೂರಿ, ಅಯ್ಯೋ ನನ್ನ ಮೂಗು ಹೋಯ್ತು, ಮೂಳೆ ಮುರಿದೋಯ್ತು ಅಂತ ಹೇಳ್ಬೇಕಾದ್ರೆ ಶ್ರುತಿನೆಲ್ಲ ನೋಡ್ತಾ ಇರ್ತಾರೆ. ಆಗ ಶಾಂತಿ, ಶ್ರುತಿ ನಿಧಾನಕ್ಕೆ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ಅದು ಅಂತ ಆದರೂ ಹೂ ಕಟ್ಟಬೇಕಾದ್ರೆ ಹಿಂಗೆಲ್ಲ ಆಗೋದು ಮಾಮೂಲಿ ಅಲ್ವಾ ಅಂತ ಹೇಳ್ತಾರೆ. ಕನಕ, ನೀವು ಹಿಂಗೆ ಹೂ ಕಟ್ತಾಯಿದ್ರೆ ಮದುವೆ ಆಗಲ್ಲ, ಅದು ಷಷ್ಠಿ ಪೂರ್ತಿಗೆ ಆಗುತ್ತೆ ಹೂ ಅಂತ ಹೇಳ್ತಾ ಇರ್ತಾಳೆ. ಆಗ ಅದು ಹಂಗಲ್ಲಮ್ಮ, ನೀವು ಇವಾಗ ನನಗಾದರೂ ಹೂ ಕಟ್ಟೋಕ್ಕೆ ಬರ್ತಿಲ್ಲ ಅಂತ ಶ್ರುತಿ ಹೇಳಿದ್ರೆ, ಆಗ ರಂಗನಾಥ್ ಅವರು, ಈಗ ನಮ್ಮ ಮೀನನ್ನು ಕರ್ಕೊಬಂದು ನೀನು ಡಬ್ಬಿಂಗ್ ಮಾಡೋದ್ರ ಬಿಟ್ಟರೆ ನಮ್ಮ ಕೈಲಿ ಡಬ್ಬಿಂಗ್ ಮಾಡೋಕ್ಕಾಗುತ್ತಮ್ಮ, ಹಂಗೆ ಇದು ಅವ್ರಿಗೆ ಅವಾಗಿಂದ ಕಲ್ತಿರೋದು, ನಿನ್ನ ಕೈಲಿ ಆಗಲ್ಲ ಬಿಡಮ್ಮ ಅಂದರೆ, ಇಲ್ಲಮ್ಮ ಮೀನು ಅವರು ಡಬ್ಬಿಂಗೆಲ್ಲ ಮಾಡಿದ್ದಾರೆ ನನ್ನ ಜೊತೆ ಬಂದು, ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಒಂದೇ ಟೇಕಲ್ಲಿ ಡೈಲಾಗ್ಗಳನ್ನ ಅಂತೆ ಅತ್ತೆಗೆ ಬೈಯೋದು ಡೈಲಾಗ್ ಇತ್ತು, ತುಂಬ ಕೋಪದಿಂದ ಮಾತ್ರಲ್ಲಿ ತ್ರಿಲ್ಲೋ ಅಂದಾಗೆಲ್ಲ ಖುಷಿ ಪಡ್ತಾರೆ. ಶಾಂತಿ, ನನಗೆ ಗೊತ್ತಿಲ್ಲದ್ರೆ ಇದೆಲ್ಲ ಬೇರೆ ಮಾಡಿದ್ದಾರಾ ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ, ಅದೆಲ್ಲ ಚೆನ್ನಾಗೇ ಮಾಡ್ತಾಳೆ ಅತ್ತೆಗೆ ಬೈಯೋದು ಅಂದರೆ ಅಂತ ಶಾಂತಿ ಹೇಳ್ತಿದ್ರೆ, ಆಗ ಕನಕ, ಅದೆಲ್ಲ ಟಿ ವಿಲಿ ಮಾತ್ರ ಬೈಯೋಕೆ ಅಷ್ಟೇ, ಎದುರುಗಡೆ ಬೈಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏನೋ ಅಂತ ಶಾಂತಿ ಹೇಳಿದ್ರೆ, ಆಗ ಕನಕ ಸುಮ್ಮನೆ ಕಟ್ಟು ಅಂತ ಹೇಳ್ತಾಳೆ. ಇನ್ನು ಮೀನಾ ಇದ್ದಳು, ಮಾವ ಎಲ್ಲರಿಗೂ ಊಟ ತರೋಕ್ಕೆ ಹೇಳಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕಸ್ತೂರಿ, ರೆಸ್ಟ್ಗಿಷ್ಟು ಕೊಡಲ್ವಾ ನಮಗೆ, ನಾನು ಕರೆದ್ಲು ಅಂತ ಹಂಗೆ ಬಂದುಬಿಟ್ಟೆ, ಮನೇಲಿ ಊಟನೂ ತಿಂದಿಲ್ಲ ಅಂತ ಹೇಳಿದ್ರೆ, ಆಗ ಮೀನಾ, ಮಾವ ಅಡುಗೆ ಮಾಡಿಲ್ಲ, ಅದಕ್ಕೆ ಹೋಟ್ಲಲ್ಲಿ ಎಲ್ಲರಿಗೂ ಊಟ ತರೋಕ್ಕೆ ಹೇಳಿದ್ದೆ ಅಂತ ಹೇಳ್ತಾಳೆ. ಆಗ ಮರ್ತುಬಿಟ್ಟೆ, ಇರು ಎಲ್ಲರಿಗೂ ಪರೋಟ ಓಕೆ, ಆನ್ಲೈನಲ್ಲಿ ತರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಆಗ ರವಿ, ಏಕೋ ನಾನು ಇಲ್ವೇನೋ ಇಲ್ಲಿ ಅಂತ ಹೇಳಿದ್ರೆ, ನೀನೇನು ಪರೋಟ ಮಾಸ್ಟ್ರೇನೋ ಅಂತ ಹೇಳಿದ್ರೆ, ಹಂಗಲ್ಲ ಕಣೋ ಪಾಪ, ರಾತ್ರಿ ಎಲ್ಲ ಕಟ್ಟಬೇಕು ಅಂತಿದ್ಯಾ, ಪರೋಟ ತಿಂದರೆ ಹೊಟ್ಟೆ ಪ್ರಾಬ್ಲಮ್ಮಿಂದ ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಇರು ನಾನು ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಕಿಚಡಿ ಎಲ್ಲರಿಗೂ ಓಕೆನಾ ಅಂತ ಹೇಳ್ತಾರೆ. ಆಗ ಕನಕ, ಕಿಚಡಿನ ರವಿ, ನನಗೆ ತುಂಬ ಇಷ್ಟ ಕಿಚಡಿ ಅಂದರೆ, ಅದನ್ನೇ ಮಾಡು ಅಂತ ಕನಕ ಹೇಳಿದ್ರೆ, ಆಗ ಮನೋಜ, ಅದೆಲ್ಲ ಸರಿ ಇರಲ್ಲ ರವಿ, ನೀನು ಸುಮ್ಮನೆ ಇರು, ಅವನು ಅಡ್ವಾನ್ಸ್ ಕೊಟ್ಟಿದ್ದಾರಲ್ಲ ಸ್ಟಾರ್ ಹೋಟಲಿಂದ ತರಿಸ್ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ರವಿ, ನಾನು ಸ್ಟಾರ್ ಹೋಟೆಲಲ್ವೇನೋ ಕೆಲಸ ಮಾಡ್ತಿರೋದು ಅಂತ ಹೇಳ್ತಾನೆ. ಆಗ ಶಾಂತಿ, ರವಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತು ಕಣೋ, ಆದರೆ ರವೆ ಎಣ್ಣೆ ಎಲ್ಲ ತುಂಬ ಕಮ್ಮಿ ಇದೆಯಪ್ಪ, ಇನ್ನೂ 1 ತಿಂಗಳು ಗಂಟ ನೋಡೋಕ್ಕಾದ್ರೂ ಇರಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, 5 ಡಿಗ್ರಿ
ರವಿನ ಏನೇನು ಬೇಕೆಲ್ಲ ಐಟಮ್ ಬರ್ಸ್ಕೊಂಡೋಗಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಗ ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬಂದುಬಿಟ್ಟು ಅವ್ರೇನು ಚಿಕ್ಕ ಹುಡುಗ ಅನ್ಕೊಬಿಟ್ಟಿದ್ದಾರೆ ತರೋಕ್ಕೆ ಅಂತ ಹೇಳಿದ್ರೆ, ಅವ್ನು ಚಿಕ್ಕ ಹುಡುಗ ಅಲ್ಲ ಅಮ್ಮ, ಸೋಂಬೇರಿ ಹುಡುಗ ಅಂತ ಹೇಳ್ತಿರೋದು, ದುಡ್ಡು ನಾನೇ ಕೊಡ್ತೀನಿ, ಏನೇನು ಬೇಕು ಬರ್ಸ್ಕೊಂಡೋಗಿ ತೊಗೊಬಾರೋ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ರೇನೆ ಕಣೋ ಬೇಗ ಕೆಲಸಗಳಾಗೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಹೋಗ್ಬಿಟ್ಟು ದುಡ್ಡ ಕೊಟ್ಬಿಟ್ಟು ತಗೋ ದುಡ್ಡು, ನಿನ್ನ ಹತ್ರ ಏನೂ ಇಲ್ಲ ಅಂತ ಗೊತ್ತು ಕಣ, ದುಡ್ಡು ಸಿಕ್ಕಿದೆ ಅಂದ್ಬಿಟ್ಟು ಕೆಲಸ ಮರ್ತುಬಿಟ್ಟು ಬೇರೆ ಕೆಲಸಕ್ಕೆಲ್ಲ ಹೊಂಟೋಗ್ಬಿಡ್ಬೇಡ, ಬೇಗ ಬೇಗ ಹೋಗಿ ಎಲ್ಲನೂ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾನೆ. ಇನ್ನು ಮನೋಜ್ ಅಲ್ಲಿಂದ ಹೊರಡ್ತಾನೆ. ಇನ್ನು ಸೂರ್ಯ ಮತ್ತು ರವಿ ಅಡುಗೆ ಮನೆಗೆ ಬರ್ತಾರೆ. ರವಿ ಅಡುಗೆ ಮಾಡ್ತಾಯಿದ್ರೆ ಸೂರ್ಯ ಹೇಳ್ತಾನೆ, ಮೆಂಗಾಸ್ ನೀನು ಒಬ್ಬನೇ ಎಲ್ಲನೂ ಮಾಡಿಕೊಂಡು ತೊಂದರೆ ತಗೋಬೇಡ ಕಣೋ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಹೇಳು ಏನು ಮಾಡಬೇಕು ಅಂತ ಹೇಳ್ತಾನೆ. ನೀನು ಸಹಾಯ ಮಾಡ್ತೀಯಾ, ಸರಿ ಹಾಗಾದರೆ ತರಕಾರಿಗಳನ್ನ ಕಟ್ ಮಾಡಿಕೊಡು, ಹಾಗೆಯೇ ಆ ಕಡಲೆ ಬೀಜನ ಸಿಪ್ಪೆ ಬಿಡಿಸ್ಕೊಡು ಅಂತ ಹೇಳ್ತಾನೆ. ಸರಿ ಕಣ, ತರಕಾರಿ ಕಟ್ ಮಾಡಬೇಕಾ, ಆಯಿತು ಕಟ್ ಮಾಡ್ತೀನಿ, ಸಿಪ್ಪೆ ಬಿಡಿಸ್ಬೇಕಾ, ಇದಕ್ಕೆ ಮನೋಜನೇ ಸರಿ ಚೆನ್ನಾಗಿ ಬಿಡಿಸ್ತಾನೆ, ಪಾರ್ಕಲ್ಲಿ ಕುತ್ಕೊಂಡು ಉಫ್ ಅಂತ ಎಷ್ಟು ಚೆನ್ನಾಗಿ ಉರುಪ್ತಿದ್ದ ಗೊತ್ತೇನೋ ಅಂತ ಹೇಳ್ಬಿಟ್ಟು ಮನೋಜನ್ನ, ಮಂಗ್ಯ ಬಾರೋ ಇಲ್ಲಿ, ಪೆಂಗೆ ಬಾರ ಇಲ್ಲಿ ಸ್ವಲ್ಪ ಕಡಲೆ ಬೀಜ ಅಂತ ಸಿಪ್ಪೆ ಬಿಡಿಸು ಅಂತೇಳಿ, ಏನು ನಾನು ಬಿಡಿಸ್ಬೇಕಾ, ಇವನದೊಂದು ಕಾಟ ಆಗೋಯ್ತು ನನಗೆ, ಏನೋ ನಿಂದು ಅಂತ, ಬಾರ ಇದು ಸ್ವಲ್ಪ ಸಿಪ್ಪೆ ಬಿಡಿಸು ಅಂತ ಹೇಳಿದ್ರೆ, ಏನು ಅನ್ಕೊಬಿಟ್ಟಿದ್ಯೇನೋ ನೀನು, ಹೋಗಿ ನಾನು ಯಾರು ಅಂತ ಮರ್ತುಬಿಟ್ಟಿದ್ಯೇನೋ ನೀನು, ಹೋಗಿ ಡೋರ್ ಹತ್ರ ಹೋಗ್ಬಿಟ್ಟು ನೋಡು ನಾನು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಆಗ ರವಿ ಅಂತಾನೆ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ, ಸ್ವಲ್ಪ ಕಡಲೆ ಬೀಜ ಬಿಡಿಸು ಅಂದರೆ ಬಿಡಿಸು, ಏನಾಗಲ್ಲ ಅಂತ ಹೇಳಿದ್ರೆ, ನೀನೇನು ಅಡುಗೆ ಭಟ್ಟ ಮಾಡ್ತೀಯ ಕಣೋ, ನಾನು ಯಾಕೋ ಬಿಡಿಸ್ಬೇಕು ಅಂದರೆ, ನಾನು ಶೆಪ್ಪೆ ಇರ್ಬೋದು ಕಣೋ, ಅದು ನನ್ನ ಪ್ರೊಫೆಷನ್ನು, ನೀನು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ಮಾತಾಡಿದ್ರೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ ನಿನಗೆ ಅಂತ ಹೇಳ್ಬಿಟ್ಟು, ಮರೆ ಹಾಕ್ಬಿಡ್ತೀನಿ ಮಗನೇ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಿರ್ತಾನೆ, ಬಿಡಿಸು ಅಂತ ಹೇಳ್ಬಿಟ್ಟು. ಆಗ ಇವಂದು ಒಳ್ಳೆ ಕಾಟ ಆಗೋಯ್ತು. ಅವ್ನಿಗೆ ಅಡುಗೆ ಮಾಡೋಕೆ ಅದಾಗ ಆ ಕೆಲಸನವ್ರು ಐದೇ ಕಣೋ ಅವ್ನು ಕೆಲಸ ಮಾಡೋಕ್ಕೆ, ನಿನ್ಗೆ ಅದು ಇಲ್ವಲ್ಲ, ಸುಮ್ಮನೆ ಕೆಲಸ ಇಲ್ದಿರ ಕೆನಡಾ ಪನಡ ಅನ್ಕೊಂಡು ತಿರ್ಕೊಂಡು ನಿಂತಿದ್ಯಾ ಅಂತೇಳಿ, ಕಿರಿಕ್ ಸ್ವಾಮಿ, ಅದು ಕೆನಡಾ ಪನಡ ಅಲ್ಲ, ಬರೀ ಕೆನಡಾ ಅಷ್ಟೇ ಅಂತ ಹೇಳ್ತಾನೆ. ಸರಿ ಅದೇ ಈಗ ಬಿಡಿಸು ಅಂತ ಹೇಳ್ಬಿಟ್ಟು ನಿಂತ್ಕೊತಾನೆ. ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತಾರೆ. ಏನರಪ್ಪ ಅಡುಗೆ ಕಿಚಡಿ ಮಾಡ್ತಿದ್ದೀರಾ ಅಂತ. ಹ್ಞೂ ಅಪ್ಪ ಮಾಡ್ತಾಯಿದ್ದೀವಿ ಅಂತ ಬರ್ತಾರೆ. ಅಪ್ಪ ನೋಡಿ ಇದನ್ನು ನಾನು ಮಾಡ್ಬೇಕಂತಂದ್ರೆ ಮಾಡಬೇಕು ಕಂದ, ನಮಗೋಸ್ಕರ ಅಷ್ಟೆಲ್ಲ ಅವರೆಲ್ಲ ಬಂದು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಹೊಟ್ಟೆ ತುಂಬಿಸೋಕ್ಕೋಸ್ಕರ ನಾವು ಏನಾದರೂ ಮಾಡಬೇಕಲ್ವ ಅಂತ ರಂಗನಾಥ್ ಅವರು ಹೇಳಿದ್ರೆ, ಹೆಲ್ಪ್ ಮಾಡು ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನೇನಾದರೂ ಸಹಾಯ ಮಾಡಲೇನಪ್ಪ ನಿಮಗೆ ಅಂತ ಹೇಳ್ತಾರೆ. ಬೇಡ ಅಪ್ಪ ನಾವು ಮಾಡ್ಕೊತೀವಿ, ನಂಗೆ ತರಕಾರಿ ಕಟ್ ಮಾಡೋಕೆ ಬರುತ್ತೆ ಕಣ್ರು, ಮಾಡ್ಕೊಡ್ತೀನಿ, ಪರವಾಗಿಲ್ಲಪ್ಪ ನಾವು ಮಾಡ್ಕೊತೀವಿ ಹೋಗು ಅಂತ. ಸರಿ ಕಣ್ರು, ಕಿಚಡಿನ ಮಾಡಿ ಬೇಗ ಬೇಗ, ಅದನ್ನು ಬಿಟ್ಬಿಟ್ಟು ನೀವೇ ಕಿಚ್ ಅಂದ್ಕೊಂಡು ಇದು ಮಾಡಿಕೊಂಡು ನಿಂತ್ಕೋಬೇಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಅಲ್ಲಿಂದ ಈಚೆ ಹೋಗ್ತಾರೆ. ಕಿಚಡಿ ನನಗೂ ಬೇಡ, ರೋಹಿಣಿಗೂ ಬೇಡ ಹೋಗ್ರ, ನನಗೆ ಬೇಡ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟು ರೋಹಿಣಿ ಅಲ್ಲಿಗೆ ಬರ್ತಾಳೆ. ಅದಕ್ಕೆ ನೀವು ಕಿಚಡಿ ತಿನ್ನಲ್ವಾ ಅಂತ ಕೇಳಿದ್ರೆ, ಇಲ್ಲ ರವಿ ನನಗೆ ಕಿಚಡಿ ಎಲ್ಲ ಇಷ್ಟ ಇಲ್ಲ, ನಾನು ಬೇಡ ಅಂತ ಹೇಳ್ತಾನೆ. ಆಗ ರವಿ ಅದಕ್ಕೆ ನಾನು ಕಿಚಡಿ ಚೆನ್ನಾಗಿ ಮಾಡ್ತೀನಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಅಂತೇಳಿ. ಪರವಾಗಿಲ್ಲ ರವಿ, ನಮಗೋಸ್ಕರ ನೀವು ಮಾಡಿ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಬೇಡ ರವಿ ನಾವುಗೆ ಅಂತ ಹೇಳ್ತಾರೆ. ಯಾಕೆ ಸೂರ್ಯ, ಮತ್ತು ಇನ್ನೇನು ತಿಂತೀರೋ ನೀವು ಅಂತ ಕೇಳಿದ್ರೆ, ಆಗ ನಾವು ಹೋಟೆಲಲ್ಲಿ ಆರ್ಡ್ರ್ ಮಾಡ್ಕೊತೀವಿ, ನಮಗೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಮನೋಜ್ ತಗೊಳ್ರ ನಮ್ಗೆ ಬೇಡ ಅಂದ್ಬಿಟ್ಟು ಕಡಲೆ ಬೀಜನ ಎಂದಕ್ಕೆ ಬಿಸಾಕ್ತಾರೆ. ಸೂರ್ಯ ಕ್ಯಾಚ್ ಹಿಡ್ಕೊತಾನೆ. ಇನ್ನವರಿಬ್ಬರು ಈಚೆ ಹೋದ್ಮೇಲೆ ಸೂರ್ಯ ನೋಡು ಅವ್ನ ಕೊಬ್ಬುಗಳ್ನ, ಎಷ್ಟು ಕೊಬ್ಬುಗಳಿದೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾನೆ. ಅವನಿಗೆ ತಿನ್ನೋಕೆ ಮಾತ್ರ ಅಷ್ಟೇ ಆಗೋದು, ಯಾವ ಕೆಲಸನೂ ಆಗಲ್ಲ ಅವನ ಕೈಲಿ. ಸರಿ ಬಾರೋ, ಇದು ಸ್ವಲ್ಪ ಸಿದೋಗ್ತಿದೆ, ಉರಿ ಬಾ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾರೆ. ಹಿಂಗೆ ಮಾಡಬೇಕಾದ್ರೆ ಸೂರ್ಯ ಇದನ್ನ ನೋಡ್ಕೋತೀನಿ, ತರಕಾರಿ ಕಟ್ ಮಾಡಿಬಿಡೋಗು ಅಂತ ಹೇಳ್ತಾನೆ. ಸರಿ ಇರೋ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಡ್ತಾ ಇರ್ತಾನೆ. ಇನ್ನು ಈ ಕಡೆ ಮನೋಜ್ ಮತ್ತು ರೋಹಿಣಿ ಆರ್ಡ್ರ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆಗ ಯಾವುದು ಆರ್ಡ್ರ್ ತಗೋತಾ ಇಲ್ಲ ಮನೋಜ್ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ರೋಹಿಣಿ ಆರ್ಡ್ರ್ ಆಯ್ತಾ ರೋಹಿಣಿ, ಡಿನ್ನರ್ಗೆ ಟೈಮ್ ಆಗ್ತಿದೆ, ಹೊಟ್ಟೆ ಸಿಗ್ತಿದೆ ಅಂತ ಹೇಳಿದ್ರೆ, ಇಲ್ಲ ಮನೋಜ್ ಯಾವುದು ಲೇಟ್ ನೈಟ್ ಅಂತ ಯಾವುದು ಆರ್ಡ್ರೇ ತಗೋತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜ್, ನೋಡು ರೋಹಿಣಿ, ಇದರಲ್ಲಿ ಸ್ಯಾಂಡ್ವಿಚ್ ಚೆನ್ನಾಗಿ ಮಾಡ್ತಾರೆ, ಇದರಲ್ಲಿ ನೋಡು ಅಂತ ಹೇಳ್ತಾರೆ. ಆಗ ಇರಿ ಮನೋಜ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಓಪನ್ ಮಾಡಿದ್ರೆ, ನೋಡಿ ಮನೋಜ್, ಈ ಬ್ರೆಡ್ ಇದಕ್ಕೇ ಒಳ್ಳೆ ಲೆಗ್ ಪೀಸ್ ರೇಂಜ್ಗೆ ಹಾಕಿದ್ದಾರೆ, ಇದನ್ನು ತೊಗೊಳಕ್ಕಾಗುತ್ತೆ, ಅದರಲ್ಲಿ GST ಬೇರೆ, SST ಬೇರೆ, OST ಬೇರೆ ಅಂತ ಹಾಕಿದ್ದಾರೆ, ಇದನ್ನು ತಿನ್ನೋಕೆ ಎಷ್ಟು ಅಂತ ನೋಡೋದನ್ನು ಬಿಡ್ಚಿ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಡುಗೆ ರೆಡಿ ಅಂತ ಎಲ್ಲ ಮುಗಿಸ್ಕೊಂಡು ಬಿಸಿ ಕಿಚಡಿ ರೆಡಿ ಅಂತ ಹೇಳ್ಬಿಟ್ಟು ರವಿ ಮತ್ತು ಸೂರ್ಯ ಇಬ್ಬರು ಎತ್ಕೊಂಡ್ಬರ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೊಟ್ಬಿಟ್ಟು ರಂಗನಾಥ್ ಅವ್ರಿಗೂ ಕೊಟ್ಬಿಟ್ಟು ತಗೊಳಪ್ಪ ಅಂತ ಕೊಡ್ತಾ ಇರ್ತಾನೆ ಸೂರ್ಯ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಕಂದ ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ನೀವು ತಿನ್ನೋಗ್ರಿ, ನನಗೆ ಬೇಡ ಅಂತೇಳಿ, ಅಪ್ಪ ತಿನ್ನಪ್ಪ, ಅದೇ ಅಲ್ಲ ಯಾವುದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ಟು
ಶಾಂತಿಗೆ ಕೊಡೋಕ್ಕೆ ಸೂರ್ಯ ಹೋಗ್ತಾನೆ. ಶಾಂತಿ ಇಸ್ಕೊಂಡ್ರಲ್ಲ ಎಲ್ಲರಿಗೂ ಸೇರಿಸೆ ಮಾಡಿರೋದು ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಇನ್ನೆಲ್ಲರಿಗೂ ಕೊಟ್ಟಾದ್ಮೇಲೆ ರವಿ ಇನ್ನೆರಡು ಪ್ಲೇಟ್ ತಗೋಬರೋ ಸಾಕು ಅಂತ ಹೇಳ್ತಾನೆ ಸೂರ್ಯಾಗ. ರವಿ ತಗೊಬಂದ್ಬಿಟ್ಟು ಮನೋಜ್ಗೆ ಕೊಡೋಕೆ ಇದನ್ನು ತಗೊಳ್ಳೋ ಮನೋಜ ತಿನ್ನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾನೆ. ಏನೋ ಇಷ್ಟು ಗಮ್ಮಂತಿದೆ ಅಂತ ಹೇಳಿದ್ರೆ ಕಣೋ ತುಪ್ಪ ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ ತಿನ್ನು ನೋಡು ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾನೆ. ಈಸ್ಕೊಳಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ರೋಹಿಣಿ ಕಣ್ಣು ಬಿಡ್ತಾಳೆ ಜೋರಾಗಿ. ಆವಾಗ ಅದನ್ನು ಈಸ್ಕೊಳ್ತಾರೆ. ನಂಗೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಿಂತ್ಕೋತಾನೆ. ಅದಕ್ಕೆ ನೀವು ತೊಗೊಳ್ಳಿ ಅಂತ ಹೇಳ್ತಾನೆ. ಬೇಡ ರವಿ ನಂಗೆ ಇಷ್ಟ ಇಲ್ಲ, ನಂಗೆ ಬೇಡ ಅಂತ ಹೇಳ್ತಾನೆ. ಆಗ ಸೂರ್ಯ ತಿನ್ನೋಕೆ ಇಲ್ಲ ಅಂದರೆ ಬಾರ ನಾವೇ ಸ್ವಲ್ಪ ಎಕ್ಸ್ಟ್ರಾ ತಿನ್ಕೊಳ್ಳೋಣ, ಒಂದೊಂದು ಪ್ಲೇಟ್ ಎಕ್ಸ್ಟ್ರಾ ತಿಂದರೆ ಏನಾಗಲ್ಲ, ತಗೊಬರೋ ನಾವೇ ತಿನ್ನೋಣ, ತಿನ್ನೋಕೆ ಇಷ್ಟ ಇಲ್ಲ ಅಂದಮೇಲೆ ಅಂತ ಹೇಳ್ಬಿಟ್ಟು ಸೂರ್ಯ ಕರೀತಾನೆ. ಆಗ ಶಾಂತಿ ತಿನ್ನಬೇಕಾದ್ರೆ ಮನೋಜ ತುಂಬ ಚೆನ್ನಾಗಿದೆ, ಸ್ವಲ್ಪ ತಿಂದು ಟೇಸ್ಟ್ ನೋಡ್ರು ಅಂತ ಹೇಳ್ತಾರೆ. ಆಗ ಹೌದಾ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ನೋಡ್ದಿದ್ದಕ್ಕೆ ಮನೋಜ ಅಮ್ಮ ನಂಗೇನು ಬೇಡ, ನಂಗೆ ಇಷ್ಟ ಇಲ್ಲ, ನೀವು ತಿನ್ನಿ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಎಲ್ಲ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿದೆ ಕಿಚಡಿ, ಸೂಪರಾಗಿದೆ ಅಂತ ಹೇಳ್ತಿರ್ತಾರೆ. ಆಗ ಕಸ್ತೂರಿ ನನ್ನ ಲೈಫಲ್ಲಿ ಯಾವತ್ತೂ ತಿಂದೇ ಇರಲಿಲ್ಲ ರವಿ ಈ ಥರ ಕಿಚಡಿನ, ಸಖತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ರವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಥ್ಯಾಂಕ್ಸ್ ಆಂಟಿ ಅಂತ ರವಿ ಹೇಳ್ತಾರೆ. ಆಗ ಶಾಂತಿ ಯಾರು ಹೇಳು ಕಿಚಡಿ ಚೆನ್ನಾಗಿದೆ ಅಂತ ತಿಂತಿರ್ತೀರ ಕಸ್ತೂರಿ, ಯಾರು ಹೇಳು ಮಾಡಿರೋದು ನನ್ನ ಮಗ ಅಂತ ಕಸ್ತೂರಿಗೆ ಶಾಂತಿ ಹೇಳ್ತಾಳೆ. ಆಗ ಬಿಡೆ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ. ಇನ್ನು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಇನ್ನು ಹೂ ಕಟ್ಟಕ್ಕೆ ಬಂದಿರೋರೊಬ್ಬರು ರವಿ ತುಂಬ ಸಖತ್ತಾಗಿ ಮಾಡಿದ್ಯಪ್ಪ ನೀನು ಅಡುಗೆನ ಅಂತ ಹೇಳ್ಬಿಟ್ಟು, ಶ್ರುತಿ ನೀನು ತುಂಬ ಅದೃಷ್ಟ ಮಾಡಿದ್ಯಮ್ಮ, ಎಷ್ಟು ಒಳ್ಳೆ ಅಡುಗೆ ಮಾಡುವಂಥ ಗಂಡ ಸಿಕ್ಕಿದ್ದಾನೆ ನಿನಗೆ ಅಂತ ಹೇಳಿದ್ರೆ, ಅಯ್ಯೋ ಆಂಟಿ ಅವನು ಸಿಕ್ಕಿದ್ದಲ್ಲ, ನಾನೇ ಹುಡ್ಕೊಂಡೋಗಿ ತಾಳಿ ಕಟ್ಸ್ಕೊಂಡಿರೋದು. ನಿಜ ಹೇಳಬೇಕು ಅಂದರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತಲೇ ನಾನು ಅವನ್ನ ಮದುವೆ ಮಾಡ್ಕೊಂಡು ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಕಳ್ಳಿ ಅಂತ ರವಿ ಹೇಳಿದ್ರೆ ಆಗೆಲ್ಲ ನಗ್ತಾ ಇರ್ತಾರೆ. ಹೀಗೆ ತಮಾಷೆ ಮಾಡ್ಕೊಂಡು ಆಗ ಕನಕ ರವಿ ತುಂಬ ಚೆನ್ನಾಗಿದೆ ರವಿ ಅಂತೇಳಿ, ಇದು ನನ್ನ ಕೈ ಟೇಸ್ಟ್ ನಿನಗೇನು ಹೊಸ್ತಾ, ನಿಮ್ಮ ಮನೆಗೆ ಬಂದಿದ್ದಾಗ ಮಾಡಿಕೊಟ್ಟಿದ್ನಲ್ಲ ನಿನಗೆ ಒಂದ್ಸಲ ಅಂದರೆ ಅವತ್ತಿಗಿಂತ ಇವತ್ತು ತುಂಬ ಚೆನ್ನಾಗಿದೆ, ನೀನು ಒಳ್ಳೆ ಶೆಫ್ ಅಂತ ಇವತ್ತು ಪ್ರೂವ್ ಮಾಡಿಕೊಂಡೆ ರವಿ ಅಂತ ಹೇಳಿದ್ರೆ, ಆಗ ಕನಕ ಅವಾಗೆಲ್ಲ ನೀನು ತಿಂದಿಲ್ಲ, ಅವತ್ತಿಗಿಂತ ಇವತ್ತು ಚೆನ್ನಾಗಿದೆ ರವಿ ಅಂತ ಹೇಳ್ತಾರೆ. ಆಗ ಎಲ್ಲ ಅಪ್ರಿಷಿಯೇಟ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಮನೋಜ ಮೆತ್ತಗೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಹಾಕ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ನೋಡ್ತಾನೆ. ಏನು ಕಿಚಡಿನ, ಇದೇನು 5 ಸ್ಟಾರ್ ಡಿಶ್ಶ, ಎಷ್ಟು ಸಖತ್ತಾಗಿ ಮಾಡಿದ್ದಾನೆ ಅಂದ್ಬಿಟ್ಟು ಯಾರು ಬರೋಕ್ಕೆ ಮುಂಚೆ ಚೆನ್ನಾಗಿ ಹಾಕೊಂಡು ಬಾರಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹಾಕೋತಾ ಇರ್ತಾನೆ. ಹಾಕೊಂಡು ತಿನ್ನೋಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ರೋಹಿಣಿ ತಿಂತಾ ಇರೋದನ್ನು ನೋಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ರೋಹಿಣಿ ತುಂಬ ಹೊಟ್ಟೆ ಹಸಿತಿತ್ತು ರೋಹಿಣಿ ಅದಕ್ಕೆ ಅಂತ ಹೇಳ್ತಾನೆ. ಆಗ ರೋಹಿಣಿ ನನಗೂ ಕೂಡ ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾರೆ. ಇಬ್ಬರು ಒಬ್ರಿಗೊಬ್ರು ತಿನ್ನಿಸ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬರ್ತಾನೆ ನೀರು ಕುಡಿಯೋಕ್ಕೆ ಅಂತ. ಆಗ ನೀರು ಕುಡಿಯೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅವರಿಬ್ಬರು ತಿನ್ನಿಸ್ತಾರೆ, ಅದನ್ನು ನೋಡ್ಬಿಡ್ತಾರೆ. ಅವರು ಕೂಡ ಅವನ್ನ ನೋಡ್ಬಿಡ್ತಾರೆ. ಆಗ ಸೂರ್ಯ ಅಲ್ಲಿಗೆ ಬರ್ತಾರೆ. ಅವರಿಬ್ಬರು ಭಯ ಪಡ್ತಾ ಇರ್ತಾರೆ. ಆಗ ಸೂರ್ಯ ಏನು ಮಾತಾಡ್ದಿರ ಅಲ್ಲಿ ನೀರನ್ನ ಇಟ್ಟುಬಿಟ್ಟು ತಿನ್ನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸನ್ನೆ ಮಾಡಿಬಿಟ್ಟು ಈಚೆ ಹೊರ ಬಂದುಬಿಡ್ತಾನೆ. ಈಚೆ ಬಂದು ಕೂತ್ಕೊಂಡಾಗ ಎಲ್ಲರೂ ಹೊಟ್ಟೆ ತುಂಬ ತಿಂದ್ರ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬರ್ತಾರೆ. ಎಲ್ಲರೂ ಹೊಟ್ಟೆ ತುಂಬ ತಿಂದರೆ ತಾಯಿ ತುಂಬ ಅದ್ಭುತವಾಗಿತ್ತಪ್ಪ, ತುಂಬ ಸಖತ್ತಾಗಿತ್ತಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊತಾರೆ ರಂಗನಾಥ್ ಅವರು. ಆಗ ಹೂ ಕಟ್ಟಕ್ಕೆ ಬಂದಿರೋರೊಬ್ಬರು, ರವಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲಪ್ಪ, ನೀನೇ ಒಂದು ಹೋಟ್ಲು ಯಾಕಪ್ಪ ತೆಗಿಬಾರ್ದು, ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋದು, ನಾನು ಅದೇ ಈ ಥರ ಯೋಚನೆಯಲ್ಲಿದ್ದೀನಿ ಆಂಟಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ನಿಮ್ಮ ಹೋಟ್ಲು ಎಲ್ಲಿದೆ ಅಂತ ಹೇಳಪ್ಪ, ನಮ್ಗೆ ನಿನ್ನ ಕೈ ರುಚಿ ನೆನಪದಾಗೆಲ್ಲ ಬಂದೇ ತಿಂತೀವಿ ಅಂತ ಹೇಳ್ತಿದ್ರೆ ಶಾಂತಿ, ಅಲ್ಲ ರೋಡ್ ಸೈಡಲ್ಲಿ ತಿನ್ನೋರು ಇವರು, ನನ್ನ ಮಗನ 5 ಸ್ಟಾರ್ ಹೋಟ್ಲಿಗೆ ಹೋಗಿ ತಿನ್ಬಿಡ್ತಾರಂತೆ, ಅದೇ ನನ್ನ ಮಗನ ಹೆಸ್ರು ಹೇಳ್ಕೊಂಡು ಬಿಟ್ಟು ತಿನ್ನೋಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಆವಾಗಲೇ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾರೆ. ರವಿ, ರೋಹಿಣಿ ಮತ್ತು ಮನೋಜ ಮತ್ತು ಶಾಂತಿ 3 ಜನನು ಮಾತಾಡ್ಕೊಂಡು ಹಂಗೆ ಕೂತಿರ್ತಾರೆ ಅಂದ್ಕೊಂಡು. ಆಗ ಕನಕ ಅಲ್ಲಿಗೆ ಬಂದುಬಿಟ್ಟು ರವಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾಳೆ. ರವಿ ತುಂಬ ಚೆನ್ನಾಗಿ ಮಾಡಿದ್ದೆ ರವಿ, ಸೂಪರಾಗಿತ್ತು, ನೀನು ಫ್ಯಾನ್ ಆಗಿಬಿಟ್ರೆ ಎಲ್ಲ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಬಿಟ್ಟು ಕೈ ಕೊಡಲಿ ಅಂತ ಹೇಳ್ಬಿಟ್ಟು ಶೇಖಂಡ್ ಮಾಡ್ತಿರ್ತಾಳೆ. ಆಗ ಶಾಂತಿ, ನೀನು ಹೂ ಕಟ್ಟಕ್ಕಲ್ವಾ ಬಂದಿರೋದು, ಹೋಗಿ ಕುತ್ಕೊ ಅಂತ ಹೇಳ್ತಿದ್ದಾಗ ಮೀನಾ ಬೇಜಾರು ಮಾಡಿಕೊಂಡು ಕನಕ ಬಾಯಲ್ಲಿ ಕುತ್ಕೊ ಅಂತ ಹೇಳ್ತಾರೆ. ಇನ್ನು ಶ್ರುತಿ ಹತ್ರ ಬಂದುಬಿಟ್ಟು, ಶ್ರುತಿ ಬಾಮ್ಮ ಇಲ್ಲಿ ಏನತ್ತೆ ಅಂತ ಹೇಳಿದ್ರೆ, ಬಾಮ್ಮ ಇಲ್ಲಿ ಇರಿಯತ್ತೆ ಒಂದು ನಿಮಿಷ ಅಂದ್ಬಿಟ್ಟು ಶ್ರುತಿ ವಿಡಿಯೋ ಮಾಡ್ತಾ ಇರ್ತಾಳೆ. ಮೀನಾ ಸ್ಮೈಲ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಆಯಿತು ಅಂದ್ಬಿಟ್ಟು ನಡೀರಿಯತ್ತೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಾಮ್ಮ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಬಂದ್ಬಿಟ್ಟು, ಅಲ್ಲಮ್ಮ ಶ್ರುತಿ ನೀನು ಅಕ್ಕಪಕ್ಕ ಏನು ನಡೀತಿದೆ ಅಂತ ನೀನು ಏನಾರು ನೋಡ್ತಾ ಇದೆಯಮ್ಮ ಅಂತ, ಏನಾಯ್ತತ್ತೆ ಇವಾಗ ಅಂತ ಶ್ರುತಿ ಕೇಳಿದ್ರೆ, ಅಲ್ಲಮ್ಮ ಕನಕ ಕೈ ಹಿಡ್ಕೊಂಡು ರವಿ ಹತ್ರ ಹೆಂಗೆ ಮಾತಾಡ್ತಾರೆ, ಅಲ್ಲ ಅತ್ತೆ ಅವ್ರು ಚೆನ್ನಾಗಿ ಮಾಡಿದ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಿದ್ದೆ, ಅದ್ರಲ್ಲಿ ಏನತ್ತೆ ನಿಮ್ಮ ಪ್ರಾಬ್ಲಮ್ಮು, ಹಂಗೆಲ್ಲ ಕೈಗೆ ಬಂದು ಮದುವೆ ಆಗಿರೋ ಹುಡುಗ ಮದುವೆ ಆಗದಿರೋ ಹುಡುಗಿ ಹಂಗೆಲ್ಲ ಇಟ್ಕೊಂಡು ಮಾತಾಡಿದ್ರೆ ನೋಡಿದವ್ರು
ಏನು ಅನ್ಕೋ ಅತ್ತೆ ಅವರು ಫಸ್ಟಿಂದನೂ ಫ್ರೆಂಡ್ಸು, ಅದಕ್ಕೆ ಮಾತಾಡ್ತಾರೆ. ನಿನಗೆ ಕನಕನ ಬಗ್ಗೆ ಗೊತ್ತಿಲ್ಲ ಅಮ್ಮ, ಅವಳು ರವಿನ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಡಲು, ಆದರೆ ನನ್ನ ಅದೃಷ್ಟ ರವಿಗೆ ನೀನು ಸಿಕ್ಕಿ ನಿನ್ನ ಮದುವೆ ಆಗ್ಬಿಟ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರಿ, ನೀವು ಏನೇನೋ ತಿಳ್ಕೊಂಡು ಮಾತಾಡಬೇಡಿ, ಈಗ ಏನು ನಿಮ್ಮ ಪ್ರಾಬ್ಲಮ್ಮು ಅಂತೇಳಿ ನಿನ್ಗೆ ಅರ್ಥ ಆಗ್ತಿಲ್ವಮ್ಮ. ಅವಳು ಏನೇನು ನಾವು ನನ್ನ ಮಗ ಒಳ್ಳೆಯವನೇ, ಯಾವ ಹುಡುಗಿನೂ ಕಣ್ಣೆತ್ತು ನೋಡೋದು, ಆದರೆ ಆ ಕನಕ ಅಂತ ಹೇಳಿದ್ರೆ ಈಗ ನಿಮ್ಮ ಪ್ರಾಬ್ಲಮ್ ಏನತ್ತೆ, ಏನಾದ್ರು ಅನ್ಕೋತಾರೆ ಅಂತ ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು, ಎಲ್ಗಮ್ಮ ಬೇಡಮ್ಮ ಅಂದರೆ ಬನ್ನಿ ಅತ್ತೆ ನೀವು ಅಂತ ಹೇಳ್ಬಿಟ್ಟು ಬರ್ತಾಳೆ. ಈಚೆ ಬಂದುಬಿಟ್ಟು ರವಿ ಬಾಯ್ಲಿ ಅಂತಾಳೆ. ಏನು ಶ್ರುತಿ ಅಂದರೆ ಬಾಯ್ಲಿ ರವಿ ಸ್ವಲ್ಪ ಇಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿ ಎಲ್ಲ ಅಂತ ಹೇಳ್ಬಿಟ್ಟು, ಈಗ ರವಿ ಮತ್ತು ಕನಕ ಇಬ್ಬರು ಖುಷಿಯಾಗಿ ಜೊತೆಲಿ ಮಾತಾಡ್ತಿದ್ದಕ್ಕೆ ನಿಮ್ಗೆ ಯಾರಿಗಾರು ಏನಾದ್ರು ಅನಿಸ್ತಾ ಅಂತೇಳಿ, ಯಾಕೆ ಶ್ರುತಿ ಹಿಂಗೆ ಕೇಳ್ತಿದ್ದೀಯಲ್ಲ ಅಂತ ಮೀನಾ ಕೇಳಿದ್ರೆ, ಡೌಟ್ ಬಂದಾಗಲೇ ಕ್ಲಿಯರ್ ಮಾಡ್ಕೊಬಿಡ್ಬೇಕಲ್ವ ಮೀನವರೇ ಅಂತ ಹೇಳಿದ್ರೆ, ಆಗ ರವಿ ಡೌಟ ಏನು ಶ್ರುತಿ ನಿನ್ನ ಡೌಟು ಅಂದರೆ, ನನಗಲ್ಲ ರವಿ ಅತ್ತೆಗೆ ಡೌಟು ಅಂತ ಹೇಳ್ತಾರೆ. ಆಗೆಲ್ಲ ಶಾಕಿಂದ ನೋಡ್ತಾ ಇರ್ತಾರೆ. ಆಗ ಸುಮ್ಮನೆ ಎಲ್ಲ ಹಂಗೆ ನೋಡಿಕೊಂಡು ನಿಂತಿರ್ತಾರೆ, ಎಲ್ಲ ಶಾಕಾಗಿ ನೋಡ್ತಾ ಇರ್ತಾರೆ. ಹಿಂಗೆ ಹೇಳ್ತಾಳೆ ಅವಳು ಅಂದ್ಬಿಟ್ಟು. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.